ಚಿಕ್ಕ ಹಳ್ಳಿಯಲ್ಲೊಬ್ಬ ಹುಡುಗನಿದ್ದ. ಅವನ ಹೆಸರು ವಿರಾಟ್. ಆತನ ಕುಟುಂಬ ದಾರಿದ್ರ್ಯದಲ್ಲಿ ಬದುಕುತ್ತಿತ್ತು. ಆದರೆ ಅವನಿಗೆ ದೊಡ್ಡ ಆಸೆಗಳಿದ್ದವು. ನಾನು ಒಮ್ಮೆ ದೊಡ್ಡ ಉದ್ಯಮಿ ಆಗಬೇಕೆಂದು ಕನಸು ಕಾಣುತ್ತೇನೆ ಎಂದು ಆತನು ಸದಾ ಹೇಳುತ್ತಾ ಇರುತ್ತಿದ್ದ. ಆದರೆ ಕೇವಲ ಕನಸು ಕಾಣುವುದು ಸಾಕಾಗುವುದಿಲ್ಲ. ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಮೋಟಿವೇಶ್ನಲ್ ಸ್ಟೋರಿ ಮಾಡ್ಬೋದು. ಓಕೆನಾ? ನಿಮ್ಮ ಫೇಸ್ ತೋರಿಸ್ದೆ, ನಿಮ್ಮ ವಾಯ್ಸ್ ಕೊಡದೆ ಯಾವ ಥರ ಮೋಟಿವೇಶ್ನಲ್ ಸ್ಟೋರಿ ಮಾಡೋದಂತ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ AI-ಇಂದ. ಓಕೆನಾ? ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ. ನೀವೇನಾದರೂ ಈ ವಿಡಿಯೋನ ನೋಡಿದರೆ ಏನಾದರೂ ಒಂದು ಹೊಸದಾಗಿ ಕಲ್ತು ಹೋಗ್ತೀರಾ. ಓಕೆನಾ? ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲೆಲ್ಲ ನಾನು ಫ್ರೀಯಾಗಿ ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಮೋಟಿವೇಶ್ನಲ್ ಸ್ಟೋರಿನ ನಾವು ಎಲ್ಲಿಂದ ತಗೋಬೇಕು ಆ್ಯಂಡ್ ಅದಕ್ಕೆ ವಾಯ್ಸ್ ಎಲ್ಲಿಂದ ಕೊಡಬೇಕು ಆ್ಯಂಡ್ ಅದಕ್ಕೆ ಫೋಟೋಸ್ಗಳು ಎಲ್ಲಿಂದ ಡೌನ್ಲೋಡ್ ಮಾಡಬೇಕು, ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಇದು ಎಲ್ಲ ಫ್ರೀ, ಯಾವುದೇ ಪೇಯ್ಡ್ ಇಲ್ಲ ನಿಮಗೆ ಇಲ್ಲಿ. ಓಕೆನಾ? ನೀವು ಈಸಿಲಿ ಮೋಟಿವೇಶ್ನಲ್ ಸ್ಟೋರೀಸ್ ಏನಿದೆ ಅದು ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ ಗೈಸ್? ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮಗೆ ಏನು ಬೇಕು? ಸ್ಟೋರಿ ಬೇಕು, ಮೋಟಿವೇಶ್ನಲ್ ಸ್ಟೋರಿ ಬೇಕು. ಸೊ ಸ್ಟೋರಿಗೆ ನಾವು ಸಿಂಪಲಿ ಏನು ಮಾಡೋಣ, ಇಲ್ಲಿ ನಮಗೆ ChatGPT ಅಪ್ಲಿಕೇಶನ್ ಇದೆಯಲ್ಲ, ಇದೇ ನಿಮಗೆ ಸ್ಟೋರಿ ಕೊಡುತ್ತೆ, ಟೈಟಲ್ನು ಇದೇ ಕೊಟ್ಬಿಡುತ್ತೆ ನಮಗೆ. ಓಕೆನಾ? ಸಿಂಪಲಿ ChatGPT ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸಿಂಪಲಿ ಟೈಪ್ ಮಾಡಿ ರೈಟ್ ಮೋಟಿವೇಶ್ನಲ್ ನೀವು ಕನ್ನಡದಲ್ಲೂ ಟೈಪ್ ಮಾಡ್ಬೋದು. ಓಕೆನಾ? ಸೊ ಸಿಂಪಲಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಮೈಕ್ದು. ಓಕೆನಾ? ಸೊ ನಾನು ಇಲ್ಲಿ ಹೇಳ್ತೀನಿ. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಮೈಕ್ರೋಫೋನ್ ಆನ್ ಮಾಡೋಕ್ಕೆ ಇಲ್ಲಿ ಇದು ಕೇಳ್ತಾ ಇದೆ, ಇಲ್ಲಾಂದರೆ ನನ್ನದು ಸ್ಟಾಪ್ ಆಗಿಬಿಡುತ್ತೆ. ಸೊ ಸಿಂಪಲಿ ನಾನು ಟೈಪೇ ಮಾಡ್ಕೋತೀನಿ. ಓಕೆನಾ? ರೈಟ್ 10 ಮೋಟಿವೇಶ್ನಲ್ ಟಾಪಿಕ್ಸ್ ಇನ್ ಕನ್ನಡ ಅಂತ. ಇನ್ ಕನ್ನಡ. ಓಕೆನಾ? ಸೊ ನೋಡಿ, ನಮಗೆ ಒಂದೊಂದಾಗಿ ಬಂದುಬಿಟ್ಟು ಇಲ್ಲಿ 10 ಟಾಪಿಕ್ಸ್ನ ಬಂದುಬಿಟ್ಟು ಕೊಡ್ತಾಯಿದ್ದೆ. ಏನಿದೆ ChatGPT. ಓಕೆನಾ? ನೀವು ಬೆಳೆಯಲು ಬೇಕಾದ ಇನ್ನೂ ತುಂಬ ಇದೆ ಮಹತ್ವದ ಗುಣಗಳು. ಸೊ ನಾನು 8ನೇದೇನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿಂದ. ಓಕೆನಾ? ಸೊ ಸಿಂಪಲಿ 8ನೇದು ಏನು ಟಾಪಿಕ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸಿಂಪಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಈ ಥರ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಸಿಂಪಲಿ 8ನೇದು ಎಲ್ಲೋಯ್ತು, ಇದನ್ನು ನಾನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆನಾ? ಸೊ ಇದನ್ನು ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ಕಾಪಿನ ಮಾಡ್ಕೋತೀನಿ, ಮತ್ತು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿಂದ ನಾನು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಕೆಳಗೆ ಸ್ಪೇಸ್ ಕೊಟ್ಬಿಟ್ಟು ರೈಟ್ ಸ್ಟೋರಿ ಆನ್ ದಿಸ್ ಟಾಪಿಕ್ ಅಂತ ಹಾಕಿ. ರೈಟ್ 5 ಮಿನಿಟ್ಸ್ ಇಲ್ಲ, ಈಗ ನಾನು ಸದ್ಯಕ್ಕೆ ಶಾರ್ಟ್ ವಿಡಿಯೋ ಮಾಡ್ತಾ ಇರೋದಲ್ಲ, ರೈಟ್ 2 ಮಿನಿಟ್ ಸ್ಟೋರಿ ಆನ್ ದಿಸ್ ಟಾಪಿಕ್. ಓಕೆನಾ? ಸೊ ಸಿಂಪಲಿ ನೋಡಿ, ನಾನು ಆ ಥರ ಬರೆದಿದ್ದೀನಿ. ನೋಡಿ, ಇಲ್ಲಿ ನನಗೆ ಸ್ಟೋರಿ ಏನಿದೆ ಅದು ಕ್ರಿಯೇಟ್ ಮಾಡಿ ಕೊಡ್ತಾಯಿದೆ, ಮೋಟಿವೇಶ್ನಲ್ ಸ್ಟೋರಿ. ಓಕೆನಾ ಗೈಸ್? ಸೊ ನೀವು ನೋಡ್ಬೋದು ಇಲ್ಲಿ ನೋಡಿ, 5 ಬಂದುಬಿಟ್ಟು ಸ್ಟೋರಿ ಬರೆದು ಕೊಡ್ತಾಯಿದೆ ಒಂದೊಂದಾಗಿ. ಇಲ್ಲಿ ನಿಮಗೆ ನೋಡ್ಬೋದು ಪಾಯಿಂಟ್ಸ್ಗಳು ಕೊಟ್ಟಿದೆ ಆ್ಯಂಡ್ ಇದ್ರ ಜೊತೆಗೆ ಸ್ಟೋರಿ ಬಂದುಬಿಟ್ಟು ಕೊಟ್ಟಿದೆ. ರಾಜು ಪ್ರತಿದಿನ ಹೊಸದಾಗಿ ಕಲಿಯಲು ಆರಂಭಿಸಿದ. ಬೆಳಗ್ಗೆ ಎದ್ದ ತಕ್ಷಣ ಓದುತ್ತಾ ಹೊಸ ವಿಚಾರಗಳನ್ನು ಅರಿಯುತ್ತಾ ಹೋದ. ಓಕೆನಾ? ಈ ಶಿಸ್ತು ಅನಶೀಲತೆ ಎಲ್ಲ ಇದೆಯಲ್ಲ, ಅದೆಲ್ಲ ಕಾಪಿ ಮಾಡಿಬಿಡಿ. ಜಸ್ಟ್ ನಾವು ಟೆಕ್ಸ್ಟ್ಗಳನ್ನ ಕಾಪಿ ಮಾಡ್ಕೊಳ್ಳೋಣ. ಓಕೆನಾ? ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿಂದ ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಸೊ ನಮಗೆ ಈ ಥರ ಬೇಡ ಅಂದರೆ ಲೈಕ್ ನಾರ್ಮಲ್ ಸ್ಟೋರಿ ಅಂತ ಹಾಕ್ಬೋದು. ರೈಟ್ ನಾರ್ಮಲ್ motivational story in 200 words in ಕನ್ನಡ ಅಂತ ಹಾಕಿ. ಓಕೆನಾ? ಅದಾದಮೇಲೆ ಸೊ ಇಲ್ಲಿ ಕನ್ನಡ ಸಿಂಪಲಿ ಇಲ್ಲಿ
ಟೈಪ್ ಮಾಡಿ ಕಳಿಸಾದ್ಮೇಲೆ ನೋಡಿ ಇಲ್ಲಿ ನಮಗೆ ಸ್ಟೋರಿ ಟೈಪಲ್ಲೇ ಬಂದುಬಿಡುತ್ತೆ. ನಿಮಗೆ ಆ ಥರ ಬೇಡ ಅಂದರೆ ನೀವು ಈ ಥರನೂ ಬರೆಸ್ಕೋಬೋದು ChatGPTಯಲ್ಲಿ. ನಿಮಗೆ ಬಟ್ ಏನಂದರೆ ಬರೆಸ್ಕೊಳಕ್ಕೆ ಬರಬೇಕು ಅಷ್ಟೇ. ಓಕೆನಾ. ನೋಡಿ ಇಲ್ಲಿ ಚಿಕ್ಕ ಹಳ್ಳಿಯಲ್ಲೊಬ್ಬ ಹುಡುಗನಿದ್ದ, ಅವನ ಹೆಸರು ವಿರಾಟ್. ಆತನು ಕುಟುಂಬ ದಾರಿದ್ರ್ಯದಿಂದಲ್ಲಿ ಬದುಕುತ್ತಿದ್ದ, ಆದರೆ ಅವನಿಗೆ ದೊಡ್ಡ ಆಸೆಗಳಿದ್ದವು ಅಂತ ಒಂದು ಸ್ಟೋರಿ ಬಂದುಬಿಟ್ಟು ಇದೆ. ಸೊ ನಾವೇನು ಮಾಡೋಣ, ಸಿಂಪಲಿ ಈ ಸ್ಟೋರಿನ ಏನು ಮಾಡೋಣ, ಕಾಪಿನ ಮಾಡ್ಕೊಳ್ಳೋಣ. ಓಕೆನಾ. ಸೊ ಸಿಂಪಲಿ ನಾನು ಇಲ್ಲಿ ಲಾಂಗ್ ಪ್ರೆಸ್ ಮಾಡ್ತೀನಿ. ಇದ್ರ ಮೇಲೆ ಈ ಥರ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನಾನು ಏನು ಮಾಡ್ತೀನಿ, ಇದನ್ನು ಕಾಪಿನ ಮಾಡ್ಕೋತೀನಿ. ಓಕೆನಾ. ಈ ಥರ ಕಾಪಿ ಮಾಡ್ಕೊಂಡಾದಮೇಲೆ ಏನು ಮಾಡಬೇಕು, ವಾಯ್ಸ್ ಇದಕ್ಕೆ ನಮಗೆ ಏನು ಬೇಕು, ಇದಕ್ಕೆ ಇಮೇಜಸ್ ಬೇಕು. ಓಕೆನಾ. ಸೊ ಸಿಂಪಲಿ ನಾನು ಇಲ್ಲಿ ಗಿವ್ ಮಿ ಇಮೇಜ್ ಪ್ರಾಂಪ್ಟ್ ಆಫ್ ದಿಸ್ ಸ್ಟೋರಿ. ಓಕೆನಾ. ಆಫ್ ದಿಸ್ ಸ್ಟೋರಿ ಎವ್ರಿ ಸೀನ್, ಪ್ರಾಂಪ್ಟ್ ಆಫ್ ಎವ್ರಿ ಸೀನ್ ಅಂತ ಹಾಕೋಣ. ಎವ್ರಿ ಸೀನ್ ಆಫ್ ದಿಸ್ ಸ್ಟೋರಿ. ಓಕೆನಾ. ಈ ಥರ ಬರ್ಕೊಳ್ಳಿ. ನಮಗೆ ಒಂದೊಂದಾಗಿ ಪ್ರಾಂಪ್ಟ್ ಏನಿದೆ ಕೊಡುತ್ತೆ. ಓಕೆನಾ. ಸೊ ನೀವು ನೋಡ್ಬೋದು ಇಲ್ಲಿ ಪ್ರಾಂಪ್ಟ್ ಬಂದುಬಿಟ್ಟು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಇಲ್ಲಿ ದೊಡ್ಡ ಪ್ರಾಂಪ್ಟು ಬಂದುಬಿಟ್ಟು ಬರಿತಾ ಇದೆ. ಸೊ ನಮಗೆ ಈ ಪ್ರಾಂಪ್ಟ್ಗಳು ಬೇಕು ಮತ್ತು ಸ್ಟೋರಿನೂ ಬೇಕು. ಸೊ ಫಸ್ಟು ನಾವೇನು ಮಾಡೋಣ, ಇಮೇಜಸ್ಗಳನ್ನ ಜನ್ರೇಟ್ ಮಾಡಿಸ್ಕೊಳ್ಳೋಣ. ಸೊ ಇಲ್ಲಿ ನನಗೆ ಟೋಟಲಿ ಎಷ್ಟು ಪ್ರಾಂಪ್ಟ್ ಕೊಟ್ಟಿದೆ, 6 ಪ್ರಾಂಪ್ಟ್ ಕೊಟ್ಟಿದೆ. ಓಕೆನಾ. ಸೊ ನಾನಿಲ್ಲಿ ಸಿಂಪಲಿ ಫಸ್ಟ್ನೇ ಪ್ರಾಂಪ್ಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನೋಡಿ ಇದನ್ನು ಕಾಪಿ ಮಾಡ್ಕೋತೀನಿ. ಓಕೆನಾ. ಫಸ್ಟ್ನೇ ಪ್ರಾಂಪ್ಟು ಕಾಪಿ. ಸೊ ನಮಗೇನು ಬೇಕು, ಫಸ್ಟು ಪ್ಲೇಸ್ಟೋರಿಗೆ ಹೋಗೋಣ. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಇಲ್ಲಿ ಮೈಕ್ರೋಸಾಫ್ಟ್ ಡಿಸೈನರ್ ಅಂತ ಇದೆಯಲ್ಲ, ಸೊ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಿಂದ ತುಂಬ ಈಸಿ ನಾವು ಕ್ರಿಯೇಟ್ ಮಾಡ್ಬೋದು AI ಇಮೇಜಸ್ಸು. ಓಕೆನಾ. ಸೊ ಸಿಂಪಲ್ ಈ ಆ್ಯಪ್ನ ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಡಿಸ್ಕ್ರಿಪ್ಷನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲ್ ಇದ್ರ ಮೇಲೆ ಟ್ಯಾಪ್ ಮಾಡಿ. ಇದ್ರ ಮೇಲೆ ಟ್ಯಾಪ್ ಮಾಡಾದ್ಮೇಲೆ ನಾವು ಏನೀಗ ಕಾಪಿ ಮಾಡಿದ್ವಲ್ಲ ಅದನ್ನು ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದ್ಮೇಲೆ ಇಲ್ಲಿ ಸೈಜ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲ್ಯಾಂಡ್ ಸ್ಪೇಸ್ ಇದೆಯಲ್ಲ ಲಾಸ್ಟ್ದು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸ್ಕ್ವೇರು ಬೇಡ ನಮಗೆ, ಪೋರ್ಟ್ರೈಟು ಬೇಡ, ಲ್ಯಾಂಡ್ ಸ್ಪೇಸ್ ನಮಗೆ ಬೇಕು, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಇಲ್ಲಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಮ್ಮದು ಫೋಟೋ ಏನಿದೆ ಅದು ಸ್ವಲ್ಪ ಒಂದು ನಿಮಿಷದಲ್ಲಿ ಬಂದುಬಿಟ್ಟು ಕ್ರಿಯೇಟ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿ. ಓಕೆನಾ. ಸೊ ನೋಡಿ ನಮ್ಮದು ಕ್ರಿಯೇಟ್ ಆಗ್ತಿದೆ ಫೋಟೋ ಏನಿದೆ ಅದು. ಓಕೆನಾ. ಸೊ ಒಂದೊಂದಾಗಿ ನೀವು ಎಷ್ಟು ಪ್ರಾಂಪ್ಟ್ ಇದೆ ಅಷ್ಟು ಪ್ರಾಂಪ್ಟನ್ನು ಹಾಕ್ಬಿಟ್ಟು ಇಲ್ಲಿ ವೀಡಿಯೋಸ್ನ ನೋಡಿ, ವೀಡಿಯೋಸ್ ಅಂತ ಹೇಳ್ತಿದ್ದೀನಿ, ಫೋಟೋಸ್ನ ಈಸಿಲಿ ನೀವು ಜನ್ರೇಟ್ ಮಾಡ್ಕೋಬೋದು. AIಸ್ದು ಎಷ್ಟು ಚೆನ್ನಾಗಿರೋ ಫೋಟೋಸ್ ನೋಡಿ ಇಲ್ಲಿ ನಿಮಗೆ AI ಬಂದುಬಿಟ್ಟು ಮಾಡಿಕೊಟ್ಟಿದೆ. ಇದು ಬಂದುಬಿಟ್ಟು ಫ್ರೀ, ನೀವು ಈಸಿಲಿ ಯೂಸ್ ಮಾಡ್ಕೋಬೋದು. ಓಕೆನಾ. ಸೊ ನೋಡಿ ನನಗೆ ಯಾವುದು ಇದರಲ್ಲಿ ಇಮೇಜ್ ಬೇಕಾ ಆ ಇಮೇಜ್ನ ನಾನು ಇಲ್ಲಿಂದ ಡೌನ್ಲೋಡ್ನ ಮಾಡ್ಕೋತೀನಿ. ನನಗೆ ಇದಿಷ್ಟ ಆಯಿತು ಈ ಹುಡುಗಂದು. ಸೊ ಸಿಂಪಲಿ ನಾನು ಇಲ್ಲಿಂದ ಸೇವ್ ಮಾಡ್ಕೋತೀನಿ. ಓಕೆನಾ. ಸೊ ಸೇವ್ ಮಾಡ್ಕೊಂಡಾದ್ಮೇಲೆ ಎರಡನೇ ಪ್ರಾಂಪ್ಟ್ ಏನಿದೆ ನಾವು ಇಲ್ಲಿಂದ ಕಾಪಿನ ಮಾಡ್ಕೊಳ್ಳೋಣ. ಓಕೆನಾ. ಸೊ ಎರಡನೇ ಪ್ರಾಂಪ್ಟು ನಾನು ಇಲ್ಲಿಂದ ಕಾಪಿ ಮಾಡ್ಕೋತೀನಿ. ಸೊ ಕಾಪಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಬಂದು ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಏನಿದೆ ಇದನ್ನು ರಿಮೂವ್ ಮಾಡಿಬಿಟ್ಟು ಸಿಂಪಲಿ ನಾವೇನು ಮಾಡೋಣ, ಎರಡನೇ ಪ್ರಾಂಪ್ಟು ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಎರಡನೇ ಪ್ರಾಂಪ್ಟ್ ಏನಿದೆ ಪೇಸ್ಟ್ ಮಾಡ್ಕೋತೀನಿ. ಸೊ ಬೇಗ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದಲ್ವ, ಸೊ ಹಾಗಾಗಿ. ಸೊ ಸಿಂಪಲ್ ಇಲ್ಲಿ ಸೈಜ್ ಬಂದುಬಿಟ್ಟು ಲ್ಯಾಂಡ್ ಸ್ಪೇಸು ಜನ್ರೇಟ್ ಮೇಲೆ ಕ್ಲಿಕ್ ಮಾಡೋಣ. ಸಿಂಪಲ್ಲಿ ವಿದಿನ್ ಸೆಕೆಂಡ್ಸಲ್ಲಿ ನಮ್ದು ಏನಾಗುತ್ತೆ ಜನ್ರೇಟ್ ಆಗಿ ಬಂದುಬಿಡುತ್ತೆ. ಓಕೆನಾ. ಸೊ ಜನ್ರೇಟ್ ಆಗ್ತಾಯಿದೆ, ನೀವು ನೋಡ್ಬೋದು. ಸೊ ಜನ್ರೇಟ್ ಆಗ್ತಿದೆ. ಈ ಫೋಟೋಸ್ಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಫುಲ್ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಓಕೆ ಗೈಸ್, ನೀವು ನೋಡ್ಬೋದು ಇಲ್ಲಿ ನೋಡಿ ತುಂಬ ಇನ್ನೊಂದು ಫೋಟೋ ಬಂದಿದೆ. ಸೊ ನಿಮಗೆ ಇದರಲ್ಲಿ ಯಾವ ಫೋಟೋ ಇಷ್ಟ ಆಗ್ತಿದೆ ಅದು ನೋಡಿಬಿಟ್ಟು ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಒಂದು ಫೋಟೋ ಇದೆಯಲ್ಲ ಈ ಫೋಟೋನ ಇಲ್ಲಿಂದ ಸೇವ್ ಮಾಡ್ಕೋತೀನಿ. ಓಕೆನಾ. ಸೊ ಡನ್. ಈ ಥರ ಮಾಡಿಕೊಂಡು ನೀವೇನು ಮಾಡ್ಬೋದು, ಎಲ್ಲ ಫೋಟೋಸ್ಗಳನ್ನ ಸಿಂಪಲಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ಇದು 3ನೇ ಪ್ರಾಂಪ್ಟು 4, 5, 6ನೇ ಪ್ರಾಂಪ್ಟ್ ಹಾಕ್ಬಿಟ್ಟು ಈಸಿಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ
ಓಕೆ ಗೈಸ್, ಈಗ ಎಲ್ಲ ಇಮೇಜಸ್ ಎಲ್ಲ ಕ್ರಿಯೇಟ್ ಆದಮೇಲೆ ಈಗ ನಮಗೇನು ಬೇಕು, ವಾಯ್ಸ್ ಬೇಕಲ್ವಾ. ಸೊ ಸಿಂಪಲಿ ನಾವೇನು ಮಾಡೋಣ, ಗೂಗಲ್ಗೆ ಹೋಗೋಣ. ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ಲವ್ ವಾಯ್ಸ್ ಇಲ್ಲ ದೇಸಿ ವೋಕಲ್ ಅಂತಲೂ ಹಾಕ್ಬೋದು, ಇಲ್ಲ ಇನ್ನೊಂದು ಇದೆ ಲವ್ ವಾಯ್ಸ್ ಅಂತಲೂ ನೀವು ಹಾಕ್ಬೋದು. ಅದು ಕೂಡ 2 ವೆಬ್ಸೈಟ್ ಇದೆ. 2 ವೆಬ್ಸೈಟಲ್ಲೂ ಇದು ಬಂದುಬಿಟ್ಟು ಫ್ರೀಯಾಗಿ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ. ನಾನು ದೇಸಿ ವೋಕಲ್ ಏನಿದೆ ಅದನ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ಫಸ್ಟ್ನೇ ವೆಬ್ಸೈಟ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೆಟ್ ಸ್ಟಾರ್ಟ್ ಫಾರ್ ಫ್ರೀ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಿದೆಯಲ್ಲ ಹಿಂದಿ ಅಂತ. ಸೊ ನಾವಿಲ್ಲಿಂದ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೊಳ್ಳೋಣ. ಸೊ ನಾವೇನು ಮಾಡ್ಕೊಳ್ಳೋಣ, ಲ್ಯಾಂಗ್ವೇಜು ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ. ನಾನು ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಲ್ ಜೆಂಡರು. ಸೊ ಇಲ್ಲಿ ಫ್ರೀ ಇದೆಯಲ್ಲ, ಅದು ಎಲ್ಲ ಬಂದುಬಿಟ್ಟು ಫ್ರೀಯಾಗಿ ಯೂಸ್ ಮಾಡೋ ವಾಯ್ಸಸ್ಗಳು. ಸೊ ನಾವು ಸಿಂಪಲ್ಲಾಗಿ ಒಂದೊಂದು ವಾಯ್ಸ್ ನೀವು ಕೇಳುತ್ತಿರುವುದರಲ್ಲಿ ಸಂತೋಷವಾಗಿದೆ. ಹಾಯ್, ನಿಮ್ಮೆಲ್ಲರಿಗೂ ಕಲಾವತಿ ಬ್ಯಾಡಿ ಸ್ಟೈಲ್ನಲ್ಲಿ ಸ್ವಾಗತ. ಪ್ರತಿಯೊಂದು ಮಾತಿನ ಹೆಲೋ, ನೀವು ಕೇಳುತ್ತಿರುವುದರಲ್ಲಿ ಸಂತೋಷವಾಗಿದೆ, ಬನ್ನಿ ಅದನ್ನೇ ಯೂಸ್ ಮಾಡ್ಕೋತೀನಿ. ಸೊ ಸಿಂಪಲಿ ನಾವೇನು ಮಾಡೋಣ, ನಮ್ಮ ಸ್ಟೋರಿ ಏನಿದೆ ಅದನ್ನು ಕಾಪಿನ ಮಾಡೋಣ. ಓಕೆನಾ. ಸೊ ಸಿಂಪಲಿ ಇಲ್ಲಿ ಬಂದುಬಿಟ್ಟು ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಈ ಸ್ಟೋರಿ ಏನಿದೆ ಅದನ್ನು ನಾನು ಇಲ್ಲಿಂದ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿನ ಮಾಡ್ಕೋತೀನಿ. ಓಕೆನಾ. ಸೊ ಸಿಂಪಲಿ ನಾನು ಇಲ್ಲಿಂದ ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪೇಸ್ಟ್ನ ಮಾಡ್ತೀನಿ. ಓಕೆನಾ. ಸೊ ಪೇಸ್ಟ್ ಮಾಡಾದ್ಮೇಲೆ ಸಿಂಪಲಿ ಇಲ್ಲಿ ಏನು ಮಾಡಬೇಕು, ನಾವು ಜನ್ರೇಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದರಲ್ಲಿ ಜನ್ರೇಟ್ ಮೇಲೆ ಕ್ಲಿಕ್ನ ಮಾಡಿ ಜನ್ರೇಟ್ ಆಗಿಬಿಡುತ್ತೆ. ಓಕೆನಾ. ಸೊ ನಮ್ಮದು ಜನ್ರೇಟ್ ಆಗ್ತಾ ಇದೆ ವಾಯ್ಸು, ನೀವು ನೋಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮದು ವಾಯ್ಸ್ ಏನಾಗಿದೆ ಜನ್ರೇಟ್ ಆಗಿ ಬಂದಿದೆ. ನೀವು ಒಂದು ಸಲ ಕೇಳ್ಬೋದು. ಓಕೆನಾ. ಸೊ ನಾನು ನಿಮಗೆ ಒಂದು ಸಲ ಕೇಳಿಸ್ಬಿಟ್ಟು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಸೊ ನೀವು ನೋಡ್ಬೋದು. ಚಿಕ್ಕ ಹಳ್ಳಿಯಲ್ಲೊಬ್ಬ ಹುಡುಗನಿದ್ದ. ಅವನ ಹೆಸರು ವಿರಾಟ್. ಆತನ ಕುಟುಂಬ ದಾರಿದ್ರ್ಯ. ಸೊ ನೋಡಿದ್ರಲ್ಲ, ಕೇಳಿ. ಸೊ ಸಿಂಪಲಿ ನೀವೇನು ಮಾಡಬೇಕು, ಇಲ್ಲಿಂದ ಈ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೋದು. ನಮ್ಮದು ಫೈಲ್ ಏನಾಗಿದೆ ಡೌನ್ಲೋಡ್ ಆಗಿದೆ. ಈಗ ನಾವೇನು ಮಾಡಬೇಕು, ಎಡಿಟ್ನ ಮಾಡಬೇಕು. ಸೊ ಸಿಂಪಲಿ ನಾವೇನು ಮಾಡೋಣ, ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ. ಓಪನ್ ಮಾಡ್ಕೊಂಡಾದ್ಮೇಲೆ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 16:9 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ಈಗ ನಾವು ಏನು ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡಿದ್ವಲ್ಲ, ಆ ಎಲ್ಲ ಫೋಟೋಸ್ನ ಒಂದೊಂದಾಗಿ ಇಲ್ಲಿ ಆ್ಯಡ್ನ ಮಾಡ್ಕೊಳ್ಳೋಣ. ಓಕೆನಾ. ಸೊ ನಾನು ಎಲ್ಲ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇಲ್ಲಿ ಡ್ಯೂರೇಷನ್ನು ಕೂಡ ಇಲ್ಲಿ ಜಾಸ್ತಿ ಮಾಡ್ಕೋಬೋದು. ಓಕೆನಾ. ಸೊ ನೋಡಿ ಈ ಥರ. ಅದಾದಮೇಲೆ ಈಗ ನಾವು ಆಡಿಯೋದಲ್ಲಿ ಹೋಗ್ಬಿಟ್ಟು ಈಗೇನು ವಾಯ್ಸ್ ರೆಕಾರ್ಡ್ ಮಾಡಿದ್ವಲ್ಲ ಇದರಿಂದ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಯಾವ ವಾಯ್ಸು ಈಗ, ಸೊ ಇದು ಅನಿಸುತ್ತೆ, ಒಂದ್ಸಲ ಕೇಳ್ಕೊತೀನಿ ಅದೆಲ್ಲ ಇದ್ದು. ದೊಡ್ಡ ಕಾಡಾಗಿದೆ. ಈ ಹಿಮಾಲಯದಲ್ಲಿ ಪಾರ್ವತಿ ತಪಸ್ಸು ಮಾಡಿದಳು. 2024 ದಿಸಂಬರ್. ಚಿಕ್ಕ ಹಳ್ಳಿಯಲ್ಲೊಬ್ಬ ಹುಡುಗನ್. ಓಕೆನಾ. ಸೊ ನಮ್ದು ಏನಾಗಿದೆ, ಹ್ಯಾಡ್ ಆಗಿದೆ. ಸೊ ಇದು ಎಷ್ಟು ಸೆಕೆಂಡ್ ಇದೆ ಅಂತ ನಾವು ಚೆಕ್ ಮಾಡೋಣ ಒಂದ್ಸಲ. ಓಕೆನಾ. ಸೊ ನೋಡಿ ಇಷ್ಟು. ಒಂದು ಸ್ವಲ್ಪ ನಾವು ಡ್ಯೂರೇಷನ್ ಏನು ಮಾಡೋಣ, ದೊಡ್ಡದು ಮಾಡ್ಕೊಳ್ಳೋಣ. ಒಂದೊಂದು ಡ್ಯೂರೇಷನ್ ಒಂದು ಸ್ವಲ್ಪ ದೊಡ್ಡದು ಮಾಡಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಗ ಕರೆಕ್ಟ್ ಅಡ್ಜಸ್ಟ್ ಆಗುತ್ತೆ. ನೀವು ನೋಡ್ಬೋದು. ಓಕೆನಾ. ಸೊ ಈ ಥರ ಫೋಟೋಸ್ಗಳನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಅದರ ಅಕಾರ್ಡಿಂಗ್. ಸೊ ಈಗ ನೀವು ನೋಡ್ಬೋದು ನಮ್ಮದು ಏನಾಗಿದೆ, ಎಲ್ಲ ಅಡ್ಜಸ್ಟ್ ಆಗಿದೆ. ಅಡ್ಜಸ್ಟ್ ಆಗಿ ಇಲ್ಲಿ ನೋಡಿ, ಬ್ಯಾಕ್ ಬರ್ತೀನಿ ನಾನು. ಬ್ಯಾಕ್ ಬಂದಾದಮೇಲೆ ಇಲ್ಲಿ ನೋಡಿ ನಮ್ಮದು ಅಡ್ಜಸ್ಟ್ ಆಗಿದೆ. ಓಕೆನಾ. ಫೋಟೋನ ಬೇಕಿದ್ರೆ ಚೂರು ಚಿಕ್ಕದು ಮಾಡ್ಕೋಬೋದು ನೀವು ಲಾಸ್ಟಲ್ಲಿ. ಓಕೆನಾ ಗೈಸ್. ಸೊ ಒಂದು ಸಲ ನಾನು ನಿಮಗೆ ಕೇಳಿಸ್ತೀನಿ, ಕೇಳ್ಕೊಳ್ಳಿ ಕರೆಕ್ಟಾಗಿ. ಚಿಕ್ಕ ಹಳ್ಳಿಯಲ್ಲೊಬ್ಬ ಹುಡುಗನಿದ್ದ. ಅವನ ಹೆಸರು ವಿರಾಟ್. ಆತನ ಕುಟುಂಬ ದಾರಿದ್ರ್ಯದಲ್ಲಿ ಬದುಕುತ್ತಿತ್ತು. ಆದರೆ ಅವನಿಗೆ ದೊಡ್ಡ ಆಸೆಗಳಿದ್ದವು. ನಾನು ಒಮ್ಮೆ ದೊಡ್ಡ ಉದ್ಯಮಿ ಆಗಬೇಕೆಂದು ಕನಸು ಕಾಣುತ್ತೇನೆ ಎಂದು ಆತನು ಸದಾ ಹೇಳುತ್ತಾ ಇರುತ್ತಿದ್ದ. ಆದರೆ ಕೇವಲ ಕನಸು ಕಾಣುವುದು ಸಾಕಾಗುವುದಿಲ್ಲ, ಅದನ್ನು ಸಾಧಿಸಲು ಶ್ರಮ ಮುಖ್ಯ. ವಿರಾಟ್ ದಿನನಿತ್ಯ ಹಗಲು ಹೊಲದಲ್ಲಿ ಕೆಲಸ ಮಾಡಿ ರಾತ್ರಿ ಓದುತ್ತಿದ್ದ. ಅವನ ಸ್ನೇಹಿತರು ಅವನನ್ನು ಒಮ್ಮೆ ಹಾಸ್ಯಾಸ್ಪದವಾಗಿ ನೋಡಿದರು. ಹಳ್ಳಿಯ ಹುಡುಗನೇ ಉದ್ಯಮಿ ಆಗುವುದು ಸುಲಭವೇ ಎಂದು ಕೇಳಿದರು. ಆದರೆ ಆತ ನಗುತ್ತಾ ಸಾಧ್ಯವೇ ಇಲ್ಲವೆಂದು ಏನೂ ಇಲ್ಲ ಎಂದು ಉತ್ತರಿ. ಸೊ ನೀವು ನೋಡಿದ್ರಲ್ಲ, ಸೊ ಈ ಥರ ಮೋಟಿವೇಶ್ನಲ್ ಸ್ಟೋರೀಸ್ ಏನಿದೆ ಮಾಡ್ಬೋದು ಈಸಿಲಿ. ಓಕೆನಾ ಗೈಸ್. ಗೊತ್ತಾಯ್ತಲ್ಲ ಯಾವ ಥರ ಇಮೇಜಸ್ನ ಕ್ರಿಯೇಟ್ ಮಾಡಬೇಕು, ಸ್ಟೋರಿ ಎಲ್ಲಿಂದ ಡೌನ್ಲೋಡ್ ಮಾಡಬೇಕು ಎಲ್ಲ ಗೊತ್ತಾಯ್ತಲ್ಲ ಅಂತ. ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಇದರ ರಿಲೇಟೆಡ್ ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.